ಗುರುಜಿ, ಈಗ ದರ್ಪಣಾಂಜನ ದರ್ಶನ ಮಾಡೋದಾ? ಖಂಡಿತಮ್ಮ. ಓಂ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದಾ ನಮಸ್ತಸ್ಸೈ 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 ನಮೋ ನಮಃ. ಅಂಬಾ ಸರಸಿಧನರೀಂ ಸರೋಜಹಸ್ತೇಂ ಧವಲತರಾಗುಂಶಗಂಧಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೆ ಮನೋ ತ್ರಿಭುವನಭೂತಿಗರಿ ಪ್ರಸೀದವಕ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣೋಪ್ರೇಸಕೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ. ಸೋಂ ಶ್ರೀಂ ಗಂಧಧ್ವಾರಾಂಧರಾದರ್ಶಾಂ ನಿತ್ಯಪುಷ್ಟಾಂಕರೀಷಿಣೀಂ ಈಶ್ವರೀಂ ಸರ್ವೋದಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ ಶ್ರೀಂ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಮಹಾದುರ್ಗಾಂಬಿಕಾಯೈ ನಮಃ. ಇನ್ನು ರಾಶಿಫಲದ ಕಡೆ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲೆಲ್ಲಿ ದೇವಿ ಆಲಯಗಳಿದೆಯೋ ಅಲ್ಲೆಲ್ಲವೂ ಸಹಿತ ಇವತ್ತು ತಾಯಿ ಮಹಾಲಕ್ಷ್ಮಿಗೆ, ಅದರಲ್ಲೂ ಶಕ್ತಿ ದೇವತೆಗೆ ಇವತ್ತು ವಿಶೇಷವಾದಂತಹ ಆರಾಧನೆ ಇದೆ. ದೇವಿಗೆ ಆರಾಧನೆ ಮಾಡುವಂತಹದ್ದು, ದೇವಾಲಯಗಳಲ್ಲಿ ದೀಪಗಳನ್ನು ಹಚ್ಚತಕ್ಕಂಥದ್ದು, ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಯಥಾಶಕ್ತಿ ಅವರವರ ಶಕ್ತಿಯಾನುಸಾರ ದೀಪಗಳನ್ನು ಹಚ್ತಾರೆ. ಹಾಗೆ ಕಾರ್ತಿಕ ಮಾಸದಲ್ಲಿ ಅದರಲ್ಲೂ ಉತ್ವಾನ ದ್ವಾದಶಿ ಇವತ್ತಿನ ದಿವಸ ತುಳಸಿ ಗಿಡದ ಅನುಷ್ಠಾನ, ತುಳಸಿ ಪೂಜೆ ಮಾಡ್ತಕ್ಕಂಥದ್ದು, ತುಳಸಿಗೆ ವಿಶೇಷವಾದಂತಹ ಅನುಷ್ಠಾನವನ್ನು ಮಾಡಿ ಶ್ರದ್ಧಾಭಕ್ತಿಯಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಬೆಟ್ಟದ ನೆಲ್ಲಿಕಾಯಿ ತಂದು ಆ ನೆಲ್ಲಿಕಾಯಿನ ಮೇಲ್ಭಾಗದ ಸ್ವಲ್ಪ ಕಟ್ ಮಾಡಿ ಅದರ ಮೇಲೊಂದು ತುಪ್ಪದ ಬತ್ತಿಯನ್ನಿಟ್ಟು ಆರಾಧನೆ ಮಾಡ್ತಕ್ಕಂಥದ್ದು ಸಹಿತ ಅಷ್ಟೇ ವಿಶೇಷವಾಗಿದೆ. ಇದರ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ನಿಮಗಿದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ದಿನವೂ ಇವತ್ತಾಗಿದೆ. ಇವತ್ತು ಮಾಡುವ ಕಾಯಕ ಶೀಘ್ರವಾಗಿ ಸಿದ್ಧಿಯಾಗಬೇಕಾದರೆ ನೀವು ಮನೆ ಮುಂದಿರ್ತಕ್ಕಂಥ ತುಳಸಿ ಗಿಡವನ್ನೇ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಶಕ್ತಿದೇವಿಗೋ ಅಥವಾ ದುರ್ಗಾ ಪರಮೇಶ್ವರಿಗೋ ಒಮ್ಮೆ ಪ್ರಾರ್ಥನೆ ಮಾಡಿ ಒಂದು ದೀಪವನ್ನು ಹಚ್ಚಿ ನಂತರ ನಿಮ್ಮ ಮನೆಯಿಂದ ನೀವು ಆಚೆ ಹೊರಡೋದ್ರಿಂದ ಮೇಷರಾಶಿಯವರಿಗೆ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಶುಕ್ರವಾರ ತಾಯಿ ಮಹಾಲಕ್ಷ್ಮಿಯ ವಾರ, ಸಂಪೂರ್ಣವಾದಂತಹ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ವಾರ. ಹಾಗೆ ನಿಮ್ಮ ಅದೃಷ್ಟದ ದಿನವೂ ಭಾಳ ವಿಶೇಷವಾಗಿದೆ ಈ ಶುಕ್ರವಾರದಂದು. ಇನ್ನು ವೃಷಭ ರಾಶಿ. ವೃಷಭ ರಾಶಿ ಅಂತಕ್ಕಂಥದ್ದು ರಾಶಿ ನಕ್ಷತ್ರಚಾರ ಪ್ರಕಾರ ಯಾರ್ಯಾರ್ದು ವೃಷಭ ರಾಶಿ ಆಗಿದೆಯೋ, ವೃಷಭ ರಾಶಿಯಾಗಿರ್ತಕ್ಕಂಥದ್ದು ವೃಷಭ ಲಗ್ನದಲ್ಲಿ ಜನಿಸ್ತಕ್ಕಂಥದ್ದು ಎರಡೂ ವಿಶೇಷವೇ. ಕಾರಣ ಶುಕ್ರನ ಆಸ್ಥಾನ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗಾಗಿ, ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಗಾಗಿ, ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥವರು ನಿಮ್ಮ ಅಚ್ಚುಮೆಚ್ಚುಗೆಯಾಗಿ ನಿಮಗೆ ಬಹಳ ಬೇಕಾದಂಥ ನಿಮ್ಮ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರಿಗೂ ಸಾಕಷ್ಟು ಒಳಿತಾಗುವಂಥ ಒಳ್ಳೆಯ ಒಂದು ವಿಶೇಷವಾಗಿ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ವಿಶೇಷವಾದಂಥ ದಿನ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಯಾವುದೇ ಕೆಲಸ ಕಾರ್ಯಕ್ಕೂ ಸಹಿತ ಅಂಜಿಕೆ ಬೇಡ, ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿ ಕೆಲಸ ಕಾರ್ಯಗಳನ್ನು ಗೆದ್ದುಕೊಂಬರ್ತೀರಿ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂತಹ ಪುರುಷರಿಗೂ ಸಹಿತ ಕೆಲಸಗಳು ಮಧ್ಯಾಹ್ನ 12 ಗಂಟೆ ನಂತರ ಇವತ್ತಿನ ನಿಮ್ಮ ಕೆಲಸದಲ್ಲಿ ಒಂದಿಷ್ಟು ಅನುಕೂಲತೆ ಕಾಣಬಹುದು. ಆದರೆ ಯಾವೊಬ್ಬ ಪುರುಷರಾದರೂ ನಿಮ್ಮ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸಬೇಕು. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳಿದೆ. ಮನಸ್ಸು ಚಂಚಲತೆ ಇದೆ, ಮಾಡುವ ಕೆಲಸ ಕಾರ್ಯ ಬಹಳ ಮಂದಗತಿಯಲ್ಲಿ ಸಾಗುತ್ತೆ. ಮುಂದಿನ ದಿನಗಳಲ್ಲಿ ನಡೆಯುವಂಥ ಶಾಸಕರು ಹೇಳ್ತಿದ್ರು, ಸಾಮೂಹಿಕ ವಿವಾಹ ಆಗಬೇಕಾಗಿದೆ, ಸರಳ ಮದುವೆ ಮಾಡಬೇಕಾಗಿದೆ. ಸರಳ ವಿವಾಹವನ್ನು ಮಾಡಿ ಅತೀ ಹೆಚ್ಚು ಖರ್ಚನ್ನು ಮಾಡಿ ಆ ಖರ್ಚನ್ನು ಬೇರೇನೋ ಮಾಡ್ಕೊಳ್ಳೋದಕ್ಕಿಂತ ಆ ನವದಂಪತಿಗಳ ಜೀವನಕ್ಕೆ ಒಂದು ಅನುಕೂಲ ಆಗಲಿ, ಅದಕ್ಕಾಗಿ ನಮ್ಮ ಭಾಗದಲ್ಲಿ ಈ ಬಾರಿಯೂ ಸಹಿತ 108 ಮದುವೆಗಳನ್ನು ಉಚಿತ ಸಾಮೂಹಿಕ ವಿವಾಹ ಮಾಡ್ತೀವಿ ಅಂತ ಹೇಳಿದರು. ಇಂತಹ ಧರ್ಮ ಕಾರ್ಯಗಳು ನಡೀಬೇಕಾಗಿದೆ, ಇನ್ನೂ ಹೆಚ್ಚೆಚ್ಚು ನಡೀಲಿ. ಹಾಗೆ ನಮ್ಮ ಆಟೋ ಚಾಲಕರ ಸಂಘದ ವತಿಯಿಂದ ಇವತ್ತಿನ ದಿವಸ ಈ ಒಂದು ಅದ್ಧೂರಿತವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಆಟೋ ಚಾಲಕರ ಅಣ್ಣ ತಮ್ಮಂದಿರಿಗೂ ಮಹಾಗಣಪತಿಯ ಸಂಪೂರ್ಣ ಅನುಗ್ರಹ ಆಗಲಿ ಅಂತ ನಾನು ತಿಳಿಸ್ತೀನಿ. ಇವತ್ತಿನ ದಿವಸ ಕಾವೇರಿ ಆಟೋ ಚಾಲಕರ ಸಂಘ, ಅತ್ತ ಕಾವೇರಿ ಬರಿದಾಗ್ಬಿಟ್ಟಿದೆ, ಇತ್ತ ಕಾವೇರಿ ಸಮೃದ್ಧಿಯಾಗಿದೆ. ಆ ಸಮೃದ್ಧಿಯಾಗಿರೋದಕ್ಕೋಸ್ಕರನೇ ಇಂಥ ವೇದಿಕೆ ಮಾಡಿ ಇವತ್ತು ನಮ್ಮನ್ನೆಲ್ಲರನ್ನು ಕರೆಸಿದ್ದಾರೆ. ಕಾವೇರಿ ಆಟೋ ಚಾಲಕರ ಸಂಘ ಯಾವತ್ತೂ ಬರಿದಾಗಬಾರ್ದು, ಯಾವತ್ತೂ ಸಂಕಷ್ಟಕ್ಕೆ ಬೀಳಬಾರ್ದು. ಕಾವೇರಿ ಆಟೋ ಚಾಲಕರ ಸಂಘದ ಹಿಂದೆ ನಾನಿದ್ದೇನೆ. ಇನ್ನು ಮುಂದೆ ಈ ಚಾಲಕರ ಸಂಘಕ್ಕೆ ಕರ್ನಾಟಕದ ರಾಜ್ಯದಾದ್ಯಂತ ಎಲ್ಲ ಆಟೋ ಚಾಲಕರ ಸಂಘದಲ್ಲೂ ನಾನಿದ್ದೇನೆ. ಆದರೆ ಪ್ರತ್ಯೇಕವಾಗಿ ಇವತ್ತು ಹರಿಹರ ಕ್ಷೇತ್ರದಲ್ಲಿ ಮುಂದೆ ಯಾವುದೇ ಕಾರ್ಯಕ್ರಮ ಆದರೂ
ಪೂರ್ವನಿಯೋಜಿತವಾಗಿ ಕ್ರಮಬದ್ಧವಾಗಿ ಅದನ್ನು ಹೀಗೆ ಮಾಡಬೇಕು ಅಂತ ಆಲೋಚನೆ ಮಾಡಿ ಹರಿಹರ ಕ್ಷೇತ್ರದಲ್ಲಿ ಒಂದು ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥ ಕಾರ್ಯಕ್ರಮವನ್ನು ಮಾಡಲಿ. ಅದಕ್ಕೆ ನನ್ನ ಸಹಾಯ ಇದೆ, ನಾನು ಬರ್ತೇನೆ. ಈ ವೇದಿಕೆ ಈ ಮುಂದಿರ್ತಕ್ಕಂಥ ಜನ ಹೀಗಿರಬಾರ್ದು. ಲಕ್ಷಣವಾಗಿ ಕೂತ್ಕೊಳ್ಳೋಕ್ಕೆ ಸ್ಥಳ ಮಾಡಿಕೊಡಿ, ಶಾಸಕರ ಸಹಾಯ ತೆಗೆದುಕೊಳ್ಳಿ, ಹಾಕಿ ದೊಡ್ಡದಾಗ ಒಂದು ಪೆಂಡಾಲ್ನ ಎಲ್ಲ ಹೆಣ್ಣುಮಕ್ಕಳು ಸಾಮೂಹಿಕವಾಗಿ ಅವತ್ತು ದಿವಸ ಪೂಜೆ ಕೂತ್ಕೊಳ್ಳಿ. ಅದಕ್ಕೆ ಏನು ಬೇಕೋ ಅದಕ್ಕೆ ಮಹಾಲಕ್ಷ್ಮಿ ನಮೋಸ್ತುತೆ ಬೇಕಾದಂಥ ತಂತ್ರಸಾರವನ್ನು ನಾನು ತಿಳಿಸ್ಕೊಡ್ತೀನಿ, ನಾನೇ ಬರ್ತೇನೆ. ಒಳ್ಳೆಯದಾಗಲಿ, ಅದು ಅತಿ ಶೀಘ್ರವಾಗೂ ನಡೀಲಿ. ಈಗ ವಿದ್ಯಾರ್ಥಿಗಳಿಗೋಸ್ಕರ ಹೇಳ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಂಕಷ್ಟಕ್ಕೆ, ವಾಸ್ತುಗೃಹದಲ್ಲಿರ್ತಕ್ಕಂತಹ ದೋಷಕ್ಕೆ, ಈ ಮೂರಕ್ಕೂ ಬರುವಂತಹದ್ದು ತಂತ್ರಸಾರ. ಅರಳಿ ಎಲೆ ಗುರುವಾರ ತರಬೇಕು. ಅರಳಿ ಎಲೆ ಒಂದೇ ಎಲೆ ಗುರುವಾರದ ದಿವಸ ಅದನ್ನು ಸಂರಕ್ಷಣೆ ಮಾಡಬೇಕು, ತರಬೇಕು. ತರುವಂಥದ್ದು ಹೇಗೆ? ಒಮ್ಮೆ ಅದು ಭೂಮಿಗೆ ಬಿದ್ದರೆ ಅದು ಕೆಲಸ ಮಾಡೋದಿಲ್ಲ. ಭೂಮಿಗೆ ಬೀಳ್ದಿರ ಜೋಪಾನವಾಗಿ ಯಾರಾದರೂ ಸಹಾಯ ತೆಗೆದುಕೊಂಡು ಮರ ಹತ್ತಕ್ಕೆ ಹೋಗಬೇಡಿ. ಯಾರಾದರೂ ಒಬ್ಬರು ಹತ್ತಿದ್ರೆ ಅವ್ರ ಕಡೆಯಿಂದ ಆ ಎಲೆ ಇಸ್ಕೊಳ್ಳಿ. ಮನೆಯಲ್ಲಿ ಶ್ರೀಗಂಧದ ಚಕ್ಕೆ ಇದ್ದರೆ ಗಂಧವನ್ನು ತೆಗಿರಿ. ಒಂದು ಚಿಟಿಕೆ ಅರಿಶಿನ ಪುಡಿ. ಮನೆಯ ಮುಂಭಾಗ ಗರ್ಕೆ ದೂರ್ವ ಇದೆ, ಗರ್ಕೆ, ಆ ಗರ್ಕೆ ಹುಲ್ಲನ್ನು ಸಹಿತ ಗಂಧದ ಕಲ್ಲು ಮೇಲಿಡಿ. ಒಂದು ಏಲಕ್ಕಿ ಕಾಳು ಅದನ್ನು ಗಂಧದ ಕಲ್ಲು ಮೇಲಿಡಿ. ಅದರೊಂದಿಗೆ ಒಂದು ಚಿಟಿಕೆ ಕುಂಕುಮ ಹಾಕಿ ಇದೆಲ್ಲವನ್ನು ಸಹಿತ ಸೇರಿಸಿ ಗಂಧ ತೆಗೀರಿ. ಗಂಧ ತೆಗೆದು ಆ ಗಂಧಕ್ಕೆ ಲೇಖನಿಯಾಗಿ ದಾಳಿಂಬ್ರೆ ಕಡ್ಡಿ ತಗೊಳ್ಳಿ. ನಿಮ್ಮ ಭಾಗದಲ್ಲಿ ದಾಳಿಂಬ್ರೆ ಕಡ್ಡಿ ಸಿಗಲಿಲ್ಲ ಅಂದರೆ ತುಳಸಿ ಕಡ್ಡಿ ಸಿಗುತ್ತೆ. ತುಳಸಿ ಕಡ್ಡಿನೂ ಸಿಗಲಿಲ್ಲ ಅಂದರೆ ಔದುಂಬರ ಕಡ್ಡಿ, ಔದುಂಬರ, ದಾಳಿಂಬ್ರೆ, ತುಳಸಿ, ಈ ಮೂರು ಕಡ್ಡಿಗಳಲ್ಲಿ ಯಾವುದಾದ್ರೂ ಒಂದು. ನೀವು ಪೂರ್ವಾಭಿಮುಖವಾಗಿ ಕೂತ್ಕೊಳ್ಬೇಕು. ಎಲೆನ ಕಿತ್ತು ನೀವು ಪೂಜೆ ಮಾಡುವಂತಹ ದಿನ ಅಂದರೆ ಗುರುವಾರ ತಲೆಗೆ ಸ್ನಾನ ಮಾಡಿರಬೇಕು. ಅವತ್ತಿನ ದಿವಸ ಸಾಧ್ಯವಾದಷ್ಟು ಪ್ಯೂರ್ಲಿ ವೆಜ್ ಆಗಿರಬೇಕು. ತಲೆಗೆ ಸ್ನಾನ ಮಾಡಬೇಕು. ಮಕ್ಕಳ ಕೈಲಿ ಮಾಡಿಸಿದ್ರೆ ಮಕ್ಕಳೇ ಮಾಡಲಿ, ಹಿರಿಯರು ಮಾಡಿದ್ರೆ ಹಿರಿಯರೇ ಮಾಡಲಿ, ಯಾರೇ ಮಾಡಿದ್ರೂ ಸಹಿತ ಇದನ್ನು 9 ಗುರುವಾರ ಮಾಡಬೇಕು. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. 9 ಗುರುವಾರ ಗಂಧದಿಂದ, ತುಳಸಿ ಕಡ್ಡಿಯಿಂದ ಗಂಧವನ್ನು ಅದ್ದುಕೊಂಡು ಎಲೆಯ ಮೇಲೆ ಒಂದು ವೃತ್ತಾಕಾರವನ್ನು ಹಾಕಬೇಕು. ಒಂದು ಸರ್ಕಲ್ ಮಧ್ಯದಲ್ಲಿ ಒಂದು ತ್ರಿಕೋನವನ್ನು ಬರಿಬೇಕು. 3 ರೇಖೆಗಳುಳ್ಳಂತಹ ತ್ರಿಕೋನ ಬರಿಬೇಕು. ತ್ರಿಕೋನದ ಮಧ್ಯದಲ್ಲಿ ಈ ಬೀಜಾಕ್ಷರಿ ಮಂತ್ರವನ್ನು ಸರಿಯಾಗಿ ಜ್ಞಾಪಕದಲ್ಲಿಟ್ಕೊಳ್ಳಿ. ತ್ರಿಕೋನದ ಮಧ್ಯದಲ್ಲಿ ಐಂ ಎಂಬತಕ್ಕಂತಹ ಬೀಜಾಕ್ಷರಿ ಬರಿಬೇಕು. ಐಂ ಎಂಬತಕ್ಕಂತಹ ಬೀಜಾಕ್ಷರಿ ಬರೆದಿರ್ತಕ್ಕಂತಹ ಆ ಗಂಧ, ಆ ಒಂದು ನಕ್ಷತ್ರ ಮಂಡಲ ಅಂದರೆ ವೃತ್ತಾಕಾರ ತ್ರಿಕೋನ ಮಧ್ಯದಲ್ಲಿ ಐಂ, ಅದರ ಮೇಲೆ ಅರಿಶಿಣದ ಪುಡಿನ ಆ ಎಲೆ ಮೇಲೆಲ್ಲ ಉದುರಿಸಿ. ಪೂರ್ವಾಭಿಮುಖವಾಗಿ ಕೂತೇ ಮಾಡಬೇಕು ಈ ಕೆಲಸನ. ಈ ಅನುಷ್ಠಾನ ಮಾಡುವ ತನಕ ಅನ್ನ ಆಹಾರ ತಿನ್ನಬಾರ್ದು. ಹಾಲು ಕಾಫಿನೋ ನಿಮಗೆ ದೇವರು ಏನು ಶಕ್ತಿ ಕೊಡ್ತಾನೋ ಅದು ಮಾತ್ರ ತಗೊಳ್ಳಿ. ಈ ಐಂ ಅಂತಕ್ಕಂಥ ಬೀಜಾಕ್ಷರಿಯನ್ನೇ ನಿಮ್ಮ ಉಂಗ್ರದ ಬೆರಳನ್ನು ಅರಳಿ ಎಲೆಯ ತುದಿಯಲ್ಲಿ, ಆ ಮುಂದೆ ಚೂಪಾದ ಭಾಗ ಇರುತ್ತಲ್ಲ ಆ ತುದಿನಲ್ಲಿ ಉಂಗ್ರದ ಬೆರಳನ್ನು ಅದರ ಮೇಲಿಡಿ. ಆ ಎಲೆಯ ತುದಿ ಮೇಲೆ ಈ ಥರ ಇಟ್ಟು 108 ಬಾರಿ 108 ಟೈಮ್ಸ್ 108 ಬಾರಿ ಐಂ ಎಂಬತಕ್ಕಂಥ ಬೀಜಾಕ್ಷರಿನ ಬಟ್ಲಡಿಕೆ ಆಗಲಿ, ಕಡಲೆಕಾಳಾಗಲಿ ಅಥವಾ ಯಾವುದಾದ್ರೂ ಒಂದು ಪದಾರ್ಥದಿಂದ ಅಥವಾ ಒಂದು ಮಣಿಸರದಿಂದ 108 ಬಾರಿ ಕೌಂಟ್ ಮಾಡಿ. ಅದಾದ ನಂತರ ಧೂಪ, ದೀಪ, ನೈವೇದ್ಯ ಏನು ಕೊಡ್ತೀರಿ? ಇದಕ್ಕೆ ನೈವೇದ್ಯ ಬಹಳ ಸುಲಭವಾದಂತಹದ್ದು. ಒಂದಿಷ್ಟು ಬೆಲ್ಲದ ಚೂರು ನೈವೇದ್ಯ ಕೊಟ್ಟು, ನೈವೇದ್ಯ ಆದಮೇಲೆ ಧೂಪ, ದೀಪ, ನೈವೇದ್ಯ, ಮಂಗಳಾರತಿ ಮಾಡಿ ಆರತಿ ತೆಗೆದುಕೊಳ್ಳಿ. ಆ ಬೆಲ್ಲನ್ನು ನೀರೊಳಗೆ ಹಾಕಿ ಆ ಬೆಲ್ಲದ ನೀರನ್ನೇ ನಿಮ್ಮ ಮನೆಯಲ್ಲಿರ್ತಕ್ಕಂಥ ವಾಸ್ತುವಲ್ಲಿರೋ ಎಲ್ಲರೂ ಸಹಿತ ತೀರ್ಥವಾಗಿ ತೆಗೆದುಕೊಳ್ಳಿ. ಮನೆಯ ವಾಸ್ಕಲ್ಗೆ ಆ ತೀರ್ಥದ ಒಂದೇ ಒಂದು ಚೂರು ತೀರ್ಥವನ್ನು ತೆಗೆದುಕೊಂಡು ಮನೆ ವಾಸ್ಕಲ್ಗೆ ಒರೆಸಿ.